ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗ್ ನಮ್ಮ ಬಂಗಾರಿಯಿಂದ ಸ್ಟಾರ್ಟ್ ಮಾಡತ್ತೀವಿ. ನಾವು ಊರಿಗೆ ಬಂದೇವೆ. ಆ್ಯಕ್ಚುಲಿ ಅಂಬರ್ಗಳಲ್ಲ, ಬೇರೆ ಊರಿಗೆ ಬಂದೆ, ನಮ್ಮ ಅಜ್ಜಿ ಊರಿಗೆ. ಈ ಲಾಗ್ ಏನು ವಿಷಯಪ್ಪ ಅಂತಂದ್ರೆ ಒಂದೇನೇ ವಿಷಯ ಹೇಳಬೇಕಿತ್ತು. ಸೊ ಹಾಗಾಗಿ ಈ ಲಾಗ್ ಮಾಡತ್ತೀನಿ. ಇವತ್ತಿನ ಲಾಗ್ ಏನಪ್ಪ ಅಂತಂದರೆ, ನಾನು ಅಫ್ಕೋರ್ಸ್ ಗೊತ್ತಿತ್ತು ಎಲ್ಲರಿಗೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ರಾಘವೇಂದ್ರ ಸ್ವಾಮಿದು ವ್ರತ ಮಾಡ್ತಿದ್ದೆ 9 ದಿನ ಮುಡುಕು ಕಟ್ಟಿ. ಸೊ ಇಟ್ಸ್ ರಿಯಲಿ ಟ್ರೂ, ರಾಯರಿದ್ದಾರೆ ಅನ್ನೋ ಮತ್ತು ನಿಜಕ್ಕೂ ಸತ್ಯ ನನ್ನ ಜೀವನದಾಗ ನಡೆದೈತಿ. ಏನಪ್ಪ ಅದು ವಿಷಯ ನಾನು ಎದುರು ಸಂಕಲ್ಪ ಮಾಡಿದ್ನಿ. ಆ ಸಂಕಲ್ಪ ಏನಂತ ಹೇಳಂಗಿಲ್ಲ. ಸೊ ನಾನು ಹೇಳಿದ್ದು ಅಂದ್ರೆ ಏನು ಆಗೈತಿ ಪವಾಡ ಅಂತ ಅದನ್ನು ಹೇಳಿದ್ರೆ ನಿಮ್ಗೆ ಅಫ್ಕೋರ್ಸ್ ಗೊತ್ತಾಗೈತಿ ಏನಾಗೈತಿ ಅಂತ. ಒಂದಿನ ಅನ್ಕೊಂಡಿದ್ದೆ, ಮೆಡಿಕಲಿಂದ ನಮ್ಗೆ ಇಶ್ಯೂ ಇತ್ತು ನಮ್ಮ ಮನೆಯಾಗ, ನಮ್ಮ ಮಮ್ಮಿಗೆ. ಅವ್ರಿಗೆ ಆರಾಮಾಗಲಿಪ್ಪ, ನಾನೆಲ್ಲ ನೋಡ್ಕೊತೀನಿ. ಯಾಕಂದರೆ ಶುಗರ್ ಪೇಷಂಟ್ ಅವರು, ರಿಕವರಿ ಅಷ್ಟು ಲೋಗು ಆಗಲ್ಲ ಅಂತ ಹೇಳಿದರೆ, ಸೀರಿಯಸ್ ಕಂಡೀಷನ್ ಇತ್ತು, ಆಪ್ರೇಷನ್ ಆಗಿತ್ತು. ರಿಕವರಿ ಆಗಲಿಪ್ಪ ಆದ್ರೆ ನಿಂಗೆ ಇದು ಮಾಡ್ದೆ ಅಂತ. ಅಫ್ಕೋರ್ಸ್ ಒಂದು 50% ರಿಕವರಿ ಆಗೈತಿ, ಇನ್ನು 50% ಐತಿ. ಬಟ್ ಅದ್ರ ರಿಕವರಿ ಟೈಮ್ ಅಫ್ಕೋರ್ಸ್ ನಮಗೂ ಬೇಕು, ಎಲ್ಲರಿಗೂ ಗೊತ್ತು. ಬಟ್ ಮಿರಾಕಲ್ನಿಂದ ಅದು ಏನೂ ರಿಕವರಿ ಆಗತ್ತಿರಲಿಲ್ಲ. ನಾನು ರಾಘವೇಂದ್ರ ಸ್ವಾಮಿದು ಮಾಡೇ ಮತ್ತಂದ್ರೆ ಅವ್ರ ಸಮಾಧಾನವೂ ಐತಿ, ಎಲ್ಲ ಐತಿ. ನಮ್ಮನೆ ಫುಲ್ ಹೆಂಗೆ ಟೆನ್ಷನ್ ಅದು. ಹಂಗಾಗಿ ನಾನು ವಿಡಿಯೋ ಮಾಡತ್ತಿರಲಿಲ್ಲ ಇಷ್ಟು ದಿನ ಆಗಿದ್ರು. ಟೆನ್ಷನ್ ಬರೀ ಟೆನ್ಷನ್ ಅವಾಗ ಇತ್ತು. ಸೊ ಹಾಗಾಗಿ ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ದಿನ. ಬಟ್ ನಾನು ರಾಘವೇಂದ್ರ ಸ್ವಾಮಿ ಯಾವಾಗ ಸ್ಟಾರ್ಟ್ ಮಾಡಿದ್ದೆಲ್ಲ ಮುಡುಕು ಕೊಟ್ಟಿದ್ದು, ಪೂಜೆ ಮಾಡೋದು. ಸೊ ಇದರಿಂದ ಗೊತ್ತಾಯ್ತು ಏನೋ ಗೊತ್ತಿಲ್ಲ. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾರು ಪೂಜೆ ಮಾಡಂತ ಹೇಳಿದ್ರೆ ಅವ್ರಿಗೆ ಇಟ್ಸ್ ರಿಯಲಿ ಟ್ರೂ ರಾಯರಿದ್ದಾರೆ ಅನ್ನೋ ಮಾತು 100% ನಿಜ. ಆಮೇಲೆ ನಮ್ಮ ಜೀವನದಾಗೂ ಇದು ಸತ್ಯ ಆಗೈತಿ. ನಾನು ಏನು ಹೇಳೋಕೆ ರಾಯರು ನಂಬ್ರಿ, ನಮ್ದಾರ ಯಾವತ್ತೂ ರಾಯರು ಕೈ ಬಿಟ್ಟಿಲ್ಲ. ಹಂಗಂತ 1 ದಿನ 2 ದಿನಕ್ಕೆಲ್ಲ ಒಲಿಯುವಂಥದ್ದಲ್ಲ. ಕಂಟಿನ್ಯೂಸ್ ಪೂಜೆ ಮಾಡಿರಿ. ಬಟ್ ನನಗೆ ಮಾತ್ರ 9 ದಿನ ಇವತ್ತಿಗೆ ಮುಗೀತು. ನಾನು ಇವತ್ತು ಲಾಗ್ ಮಾಡಿದೆ, ಇವತ್ತಿಗೆ ಅಪ್ಲೋಡ್ ಮಾಡ್ತೀನಿ ಈವ್ನಿಂಗ್. ಬಟ್ ಇವತ್ತಿನ ನನ್ನ ವ್ರತ ಮುಗಿಯೋದು ನಂಗೆ ಅಫ್ಕೋರ್ಸ್ ಒಂದು 50% ಎಫೆಕ್ಟ್ ಗೊತ್ತಾಗೈತಿ. ಬಟ್ ಏನು ಬರೋ ಮುಂದಿನ ದಿನ ಅದೆಲ್ಲ ಗೊತ್ತಾಗೈತಿ. ಫುಲ್ ರಿಕವರಿ ಆಗ್ತಂದ್ರೆ ವಿಡಿಯೋ ಹಾಕ್ತೀನಿ. ನಾನು ಊರಿಗೆ ಬಂದೆ, ನಮ್ಮ ಅಜ್ಜಿ ಇದ್ದಾರೆ. ನಾನು ಉಪವಾಸ ಆಗಿದ್ದಕ್ಕೆ ರೀಸನಿಗೆ ಹಂಗೆ ಏನಂತಂದ್ರೆ ಹಣ್ಣು ನೀರು ಚಹಾ ಏನೋ ಒಂದು ಮಾಡ್ತಾರೆ. ಸೊ ಹಾಗಾಗಿ ಗ್ಯಾಪ್ನಾಗ ಇದು ಕೊಟ್ಟಿದ್ರು ಚಿಕ್ಕು ಹಣ್ಣು. ನೀವು ತಿನ್ನೋದ ಇನ್ನೂ ಚಿಕ್ಕು ಅಂತಂದ್ವಿ. ಏನು ಹೇಳಿದಪ್ಪ ಅಂತಂದ್ರೆ, ರಾಘವೇಂದ್ರ ಸ್ವಾಮಿ ರಿಯಲಿ ನಿಮ್ಗೆ ಯಾರಿಗೆ ಕಷ್ಟ ಐತಿ, ಯಾರಿಗೆ ನಮಗೆ ಸಮಸ್ಯೆಯಿಂದ ದೂರ ಆಗಬೇಕಾಗೈತಿ, ನಮ್ಗೆ ಹಣಕಾಸಿಂದ ಏನೇ ಇರಲಿ, ಏನಂದ್ರೆ ರಾಘವೇಂದ್ರ ಸ್ವಾಮಿ ಮನಸ್ಫೂರ್ತಿಯಾಗಿ ನಂಬ್ರಿ. ನಂಬಿಕೆ ಅಂದ್ರೆ ಡೌಟ್ ಇರಬಾರ್ದು. ಮನಸ್ಫೂರ್ತಿಯಾಗಿ ನೀನಪ್ಪ ತಂದೆ ಅಂತ ನಂಬಿದ್ರೆ ಅವ್ರು ನಿಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ಒಂದಿನ ಕೈ ಹಿಡಿಯುತ್ತಾರೆ. ಸೊ ಹಾಗೆ ನನಗಂದ್ರೆ 100% ಗೊತ್ತಾಗೈತಿ. ನೀವು ನೋಡಿರಿ, ಟ್ರೈ ಮಾಡಿರಿ, ನಂಬ್ರಿ ರಾಘವೇಂದ್ರನ, ಅವ್ರು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. ಇದನ್ನು ನಾವು ಇಷ್ಟ ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತ ನನಗೆ ಅನಿಸಿದ ಅನುಭವ ನಿಮ್ಗೆ ಹೇಳಬೇಕಾಗಿತ್ತು. ಸೊ ಹಂಗಾಗಿ ವಿಡಿಯೋ ಮಾಡಿದ್ನಿ. ನೋಡಿರಿ, ನಿಮಗೇನು ಕಷ್ಟ ಅನ್ನೋದೇನರ ಇದ್ರೆ ರಾಘವೇಂದ್ರ ಸ್ವಾಮಿ ನಂಬಿ ಮುಡುಕು ಕಟ್ರಿ. ಎಲ್ಲ ಒಳ್ಳೇದಕ್ಕೈತಿ ಅಂದ್ಕೊಂಡು ಮಾಡಿರಿ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಕ್ಕವು. ರಾಘವೇಂದ್ರ ಸ್ವಾಮಿ ಆಧಾರ ರಾಯರಿದ್ದಾರೆ ಅನ್ನೋದು 100% ನಿಜ. ಬಟ್ ನಾನು ಇದಕ್ಕೆ ಹೋಗ್ಬೇಕಂತಿದ್ದೆ, ಮಂತ್ರಾಲಯಕ್ಕೆ. ಈ ಸ್ಯಾಟರ್ಡೆ ಅಂದರೆ ಇವತ್ತು ನಾನು ಫ್ರೈಡೇ ವಿಡಿಯೋ ಮಾಡತ್ತೀನಿ, ಸ್ಯಾಟರ್ಡೆ ಹೋಗ್ಬೇಕಂತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹೋಗೋಕ್ಕಾಗಲಿಲ್ಲ. ನೋಡಿ, ರಾಘವೇಂದ್ರ ಸ್ವಾಮಿ ಯಾವಾಗ ಅವ್ರ ಕಡೆ ನಮ್ಮನ್ನ ದರ್ಶನ ಮಾಡಿಸ್ತಾರೆ ಬರೋದು ವೇಟ್ ಮಾಡ್ತೀನಿ. ನಂಗೆ ಅವ್ರನ್ನ ಫೋಟೋ ನೋಡಿದ್ರಪ್ಪ ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀನೋ ಅಂತ ಅನ್ಸೋದೈತಿ. ಸೊ ಆದರೂ ನೋಡುವ, ಅವ್ರು ಯಾವಾಗ ಕರ್ಕೋತಾರೆ ಹೋದ್ರೆ ಅಂತ ಅಲ್ಲೇ ಮಟ್ಟ ವೇಟ್ ಮಾಡ್ತೀನಿ. ಇದನ್ನು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಹೇಳೋದಾಗಿತ್ತು ವಿಷಯ. ಬೇಕಾದ್ರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಲೆಂತ್ ಆಗಬೇಕಂದ್ರೆ ಹೇಳ್ರಿ. ಮುಡುಕು ಹೆಂಗೆ ಕಟ್ಟೋದು, ಏನು ಮಾಡೋದು, ರಾಯರ ಪೂಜೆ ಹೆಂಗೆ ಮಾಡೋದು ಗೊತ್ತಿಲ್ಲ. ಅಫ್ಕೋರ್ಸ್ ಎಲ್ಲ ನಮಗೆ ಗೊತ್ತಿಲ್ಲಾರು ಕೇಳ್ರಿ, ಕಮೆಂಟ್ ಹಾಕಿರಿ. ಆಮೇಲೆ ಏನಾಗಿತ್ತು ಅಂದ್ರೆ ಹೆಂಗೆ ರಿಕವರಿ ಆಯ್ತು, ಏನಾಯ್ತು, ಅದ್ರ ಬಗ್ಗೆ ಏನಾರ ಇನ್ಫಾರ್ಮೇಷನ್ ಬೇಕಂತಂದ್ರೆ ನಮ್ಮ ಮಮ್ಮಿಗೆ ಅದನ್ನು ಹೇಳ್ರಿ. ಅಫ್ಕೋರ್ಸ್ ಮೇಜರ್ ಆಗಿತ್ತು, ಬಟ್ ಈಗ ಮೈನರ್ ಓಕೆ, ಆರಾಮದಾರೆ, ಏನಿಲ್ಲ, ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೇನು ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕಂತ ವಿಡಿಯೋ ಹಾಕ್ತೇನೆ, ಕೇಳ್ರಿ. ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಂದ್ರೆ ಮುಡುಕು ಬಗ್ಗೆ, ರಾಘವೇಂದ್ರ ಸ್ವಾಮಿ ಬಗ್ಗೆ ನಂಗೂ ಪೂರ್ತಿ ತಿಳ್ಕೊಂಡಂತ ಹೇಳಲ್ಲ, ಬಟ್ ನಂಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಅಫ್ಕೋರ್ಸ್ ನಂಗೆ ಎಫೆಕ್ಟ್ ಆಗೈತಿ. ಸೊ ಹಾಗಾಗಿ ನಿಮ್ಗೆ ಅನುಗ್ರಹ ಆಗಲಿ ರಾಯರದ ಅಂತಂದು ರೀಸನಿಗೆ ಹೇಳ್ತೀನಿ. ನಿಮ್ಗೆ ಯಾರಿಗಾರು ಏನಾರ ಕೇಳ್ಬೇಕು ಅಂತ ಕೇಳ್ರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿತ್ ಮೈ ಚೋಟ ಅಂತಿದ್ರೆ ಬ್ಯುಸಿ ಇದ್ದಾನೆ, ಎಲ್ಲ ಚಿಕ್ಕ ಬಂದು ನೋಡಿರಿ. ಅದಕ್ಕೂ ಕಮೆಂಟ್ ಹಾಕ್ಬಾರ್ರಿ, ನೀವು ವಿಡಿಯೋ ಮಾಡಿದ್ರೆ ಮತ್ತು ಇದು ಮಾಡತ್ತಾರಂತಂದ್ರೆ. ಸೊ ಹಂಗೆ ಮಕ್ಕಳನ್ನ ಕರ್ಕೊಂಡು ಎಲ್ಲ ಮಾಡ್ಕೊತ ಹೋಗೋದು. ಸೊ ಹಾಗಾಗಿ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ರಾಯರಿದ್ದಾರೆ. ಬಾಯ್.